ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ನಾರ್ಮ್ಯಾಕ್ಸಿನ್ ಸಿಸಿ ಟ್ಯಾಬ್ಲೆಟ್ ಬಗ್ಗೆ. ನಾರ್ಮ್ಯಾಕ್ಸಿನ್ ಸಿಸಿ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ನಾರ್ಮ್ಯಾಕ್ಸಿನ್ ಸಿಸಿ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇರ್ತೈತ್ರಿ. ಅದ ನಿಮ್ ಕರಳಾಗ ಆಗ್ತೈತಿ. ಅದ್ರಾಗ ಏನೇನ್ ಲಕ್ಷಣ ಇರ್ತಾವ ಅಂದ್ರೆ ನೋಡ್ರಿ, ನಿಮ್ಗ ಅವು ಬಹಳ ಜಾಸ್ತಿ ಹೊಟ್ಟೆ ನೋವು ಇರ್ತೈತಿ, ಹೊಟ್ಟೆ ಹಿಂಡದಂಗ ಆಗ್ತಿರ್ತೈತಿ, ಹೊಟ್ಟೆ ಬಹಳ ಜಾಸ್ತಿ ನಿಬಾರ್ ಅನ್ಸೋದು, ಹೊಟ್ಟೆ ಗ್ಯಾಸ್ ಅನ್ಸೋದು, ಬೇದಿ ಪದೇ ಪದೇ ಬೇದಿ ಹೋಗೋದು, ಏನೋ ತಿಂದ ತಕ್ಷಣ ಹಂಗ ಸಂಡಾಸ್ ಹೋಗೋದು, ಆದ್ರೆ ಸಂಡಾಸ್ ನೀರ್ನು ಹೋಗಂಗಿಲ್ಲ. ಕೆಲವೊಂದಿಷ್ಟು ಕಂಡೀಷನ್ ನಿಮ್ಗೆ 2 ದಿನಕ್ಕ 3 ದಿನಕ್ಕೊಮ್ಮೆ ಸಂಡಾಸ್ ಬರೋದು, ಈ ರೀತಿ ಲಕ್ಷಣ ಆಗ್ತಿರ್ತಾವ. ಇಲ್ಲ ನಿಮ್ ಹೊಟ್ಟೆಗೆ ಏನಾರ ಹುಣ್ಣಾಗ್ಯಾವ ಅಂದ್ರ, ನಿಮ್ಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗೈತಂದ್ರ, ಹೊಟ್ಟಿ ಬಹಳ ಜಾಸ್ತಿ ಹಿಂಡದಂಗ ಆಗಾಕ್ ಕುಂತೈತಂದ್ರ, ಇಲ್ಲ ನಿಮ್ಮ ಕರಳು ಏನೈತಿ ನೋಡ್ರಿ ಅದ್ರಾಗ ಏನಾರ ಬಾವು ಬಂದೈತೆ, ಅದಕ್ಕೆ ಡೈವರ್ಟಿಕ್ಯುಲೈಟಿಸ್ ಅಂತಾರ. ಆ ರೀತಿ ಏನಾರ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಈ ಟ್ಯಾಬ್ಲೆಟ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಮಸಲ್ಸ್ ಏನಿರ್ತಾವ ನೋಡ್ರಿ, ಅದ್ರೊಳಗೆ ಸಡನ್ ಸ್ಪಾಸಮ್ ಏನ್ ಆಗ್ತಿರ್ತೈತಿ ಅದನ್ನ ತಡಿತೈತಿ, ಅದ್ರಲ್ಲೇ ನಿಮ್ಗೆ ಹೊಟ್ಟೆ ನೋವು ಕಡಿಮೆ ಆಗ್ತೈತ್ರಿ. ಮತ್ತೆ ಇದು ನಿಮ್ದು ಮೋಷನ್ ಏನಿರ್ತೈತಿ, ಗ್ಯಾಸ್ ಏನಿರ್ತೈತಿ, ಸರಳ ರೀತಿ ಅಂತ ಹೊರಗೆ ಕಳಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನೀವು ಹೊಟ್ಟೆಗೆ ಡಿಸ್ಕಂಫರ್ಟ್ ಆಗ್ತೈತಲ್ಲ ಅದನ್ನ ಕಡಿಮೆ ಮಾಡ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಒಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಏನಿದೆ ನಾರ್ಮ್ಯಾಕ್ಸಿನ್ ಸಿಸಿ ಟ್ಯಾಬ್ಲೆಟ್, ಅದ್ರೊಳಗಡೆ ಕ್ಲೋರ್ಡೈಜಿಪಾಕ್ಸೈಡ್ 5 mg ಪ್ರಮಾಣದಾಗ ಇರ್ತೈತಿ, ಮತ್ತು ಕ್ಲಿನಿಡಿಯಂ ಬ್ರೋಮೈಡ್ 2.5 mg ಪ್ರಮಾಣದಾಗ ಇರ್ತೈತ್ರಿ. 2 ಕಂಟೆಂಟ್ ಇರ್ತವೆ ಇದ್ರೊಳಗೆ. ಸೊ ಈಗ ಒಂದೇ ಕಂಟೆಂಟ್ ಬಗ್ಗೆ ಮಾತಾಡೋಣ. ಕ್ಲೋರ್ಡೈಜಿಪಾಕ್ಸೈಡ್ ಏನಿದೆ, ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಇದಕ್ಕೆ ಬೆನ್ಸೋಡೈಜಿಪಿನ್ ಅಂತಾರ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಗಾಬಾ ಕೆಮಿಕಲ್ ಮೆಸೆಂಜರ್ ಆಕ್ಟಿವಿಟಿ ಏನಿರ್ತೈತಿ ನೋಡ್ರಿ ಅದನ್ನ ಜಾಸ್ತಿ ಮಾಡ್ತೈತಿ. ಮತ್ತು ಅಬ್ನಾರ್ಮಲ್ ಎಕ್ಸೆಸಿವ್ ಆಕ್ಟಿವಿಟಿ ಏನಾಗ್ತೈತಿ, ನರ್ವ್ ಸೆಲ್ಸ್ ನಿಮ್ ಬ್ರೈನ್ ಒಳಗಡೆ ಅದನ್ನ ಕಡಿಮೆ ಮಾಡ್ತೈತಿ. ಇದ್ರಲ್ಲಿ ಏನಾಗುತ್ತಾ ನಿಮ್ ಮೆದುಳನ್ನ ಇದು ತಂಪು ಮಾಡ್ತೈತಿ, ನಿಮ್ಗ ಆಂಗ್ಸೈಟಿ ಎಲ್ಲ ಕಡಿಮೆ ಮಾಡಿಬಿಡ್ತೈತ್ರಿ. ಈಗ ಇದ್ರೊಳಗೆ 2ನೇ ಕಂಟೆಂಟ್ ಏನಿದೆ ನೋಡಿ, ಕ್ಲಿನಿಡಿಯಂ, ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಕೋಲಿನರ್ಜಿಕ್ ಮೆಡಿಕೇಶನ್ ಅಂತಾರ್ರಿ. ಇದೇನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಹೊಟ್ಟೆ ಒಳಗ ಸಡನ್ ಆಗಿ ಕಾಂಟ್ರಾಕ್ಷನ್ ಆಗ್ತಿರ್ತೈತಿ ನೋಡು, ಹೊಟ್ಟೆ ಹಿಂಡದಂಗ ಆಗ್ತಿರ್ತೈತಲ್ಲ, ಅದನ್ನ ಆಗಕ್ ಕೊಡಂಗಿಲ್ಲ, ಅದನ್ನ ತಡಿತೈತಿ. ಅದ್ರಲ್ಲಿ ನಿಮ್ಗ ಹೊಟ್ಟೆಗ ನಿಬಾರ್ ಆಗೋ ಸಮಸ್ಯೆ, ಹೊಟ್ಟೆ ಡಿಸ್ಕಂಫರ್ಟ್ ಎಲ್ಲ ಗುಣ ಆಗ್ತೈತ್ರಿ. ಈ ಟ್ಯಾಬ್ಲೆಟ್ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಆನ್ ಟಾಪ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ತೆಲಂಗಾಣ. ಈ ಟ್ಯಾಬ್ಲೆಟ್ ಅನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂತ ಇರ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 2 ಹೊತ್ತು ತಗೊಳಕ್ ಹೇಳ್ತಾರೆ, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಇದನ್ನ ನೀವು ಯಾವಾಗ್ಲೂ ಊಟ ಮಾಡೋದಕ್ಕಿಂತ 20-30 ನಿಮಿಷ ಮೊದಲ ತಗೋಬೇಕನ್ನೋದು ಇರ್ತೈತ್ರಿ. ನಾರ್ಮಲ್ ನೀರ್ ಜೊತೆ ತಗೋಬಹುದು. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 3 ಹೊತ್ತು ತಗೊಳಕ್ ಹೇಳ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಊಟ ಮಾಡೋದಕ್ಕಿಂತ 20-30 ನಿಮಿಷ ಮೊದಲು ತೋರಿ ನಾರ್ಮಲ್ ನೀರ್ ಜೊತೆಗೆ ಇದನ್ನ ಸೇವನೆ ಮಾಡಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೇಕಂತ ಇರ್ತೈತಿ. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ ಎಲ್ಲಾ ಬಾಡಿ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ ಎಲ್ಲ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಇದನ್ನ ಎಷ್ಟು ದಿನ ತಗೊಳಕ್ ಹೇಳಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ರಿ. 5 ದಿನ ಅಂದ್ರೆ 5 ದಿನ, 10 ದಿನ ಅಂದ್ರೆ 15 ದಿನ, 10 ದಿನ ಅಂದ್ರೆ 10 ದಿನ. ಸೊ ಎಷ್ಟು ದಿನ ತಗೊಳಕ್ ಹೇಳಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದ್ರಿ. ಇದನ್ನ ತೋಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ಸಿಗೆ ಸೈಡ್ ಎಫೆಕ್ಟ್ ಕಂಡು ಬಂದವು. ಏನೇನಪ್ಪ ಅಂದ್ರ ಬಹಳ ಜಾಸ್ತಿ ನಿದ್ದೆ ಬರೋದು, ವಾಂತಿ ಬಂದಂಗ ಆಗೋದು, ಮಲಬದ್ಧತೆ ಸಮಸ್ಯೆ ಆಗೋದು, ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗೋದು, ತಲೆ ಚಕ್ರ ಬರೋದು, ಕಣ್ಣು ಮುಂದೆ ಕತ್ಲ ಆದಂಗ ಆಗೋದು, ಬಾಯಿ ಬಹಳ ಜಾಸ್ತಿ ಒಣಗೋದು, ಆ ಕಾಲ್ಮಡಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು, ಮತ್ತೆ ನಿಮ್ ಮೈಯಾಗ ಕೈ ಕಾಲು ಒಂದಕ್ಕೊಂದು ಕೋಆರ್ಡಿನೇಟ್ ಆಗಂಗಿಲ್ಲ. ಮತ್ತೆ ಕೆಲವೊಂದಿಷ್ಟು ಪೇಷಂಟ್ಸ್ ಡಿಪ್ರೆಷನ್ ಹೋದಂಗ ಕೂಡ ಆಗ್ತಿರ್ತಾರೆ, ಸಪ್ಪಗಿರೋಕ್ ಸ್ಟಾರ್ಟ್ ಮಾಡಿಬಿಡ್ತಾರ. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ಬಹುದು. ಯಾರಿದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನ್ ಡ್ರಗ್ಸ್ ಅದಾವ ನಾನು ನಿಮ್ಗೆ ಮೊದ್ಲ ತಿಳಿಸ್ಕೊಟ್ಟಿನಿ. ಆ ಇಂಗ್ರೀಡಿಯೆಂಟ್ಸ್ ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಯಾವಪ್ಪ ಅಂದ್ರೆ ಕ್ಲೋರ್ಡೈಜಿಪಾಕ್ಸೈಡ್,
ಕ್ಲಿನಿಡಿಯಂ ಬ್ರೋಮೈಡ್. ಅದರಲ್ಲಿ ಅಲರ್ಜಿ ಐತಂದ್ರೆ ಉಪಯೋಗ ಮಾಡಿಬಿಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಅಲ್ಲಾದ್ರೆ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ನೀವೇನಾರ ಕಿಡ್ನಿ ಪೇಷಂಟ್ ಅದ್ರಿ, ಲಿವರ್ ಪೇಷಂಟ್ ಅದ್ರಿ, ನಿಮ್ಮ ವಯಸ್ಸು 65 ವರ್ಷಕ್ಕಿಂತ ನೀವು ಹಿರಿಯರದಿರಂದ್ರೆ ಡಾಕ್ಟರ್ ಸಲಹೆ ಅಲ್ಲಾದ್ರೆ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಗಾಡಿ ಹೊಡಿಬೇಡ್ರಿ, ಯಾಕಂದ್ರೆ ನಿಮ್ಗೆ ನಿದ್ದೆ ಬಂದಂಗೆ ಆಗ್ಬೋದು. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಆಲ್ಕೋಹಾಲ್ ಮದಿರ ಏನೋ ಕುಡಿಯಕ್ಕೆ ಹೋಗ್ಬಿಡ್ದು, ಸೆರೆಗಿರೆ ಕುಡಿಯಕ್ಕೆ ಹೋಗ್ಬಿಡ್ದು. ಈಗ ಈ ಟ್ಯಾಬ್ಲೆಟ್ ಅದು ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ನಾರ್ಮ್ಯಾಕ್ಸಿನ್ CC ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು ರೀ. ಇದ್ರೊಳಗಡೆ ಕಂಟೆಂಟ್ ಕ್ಲೋರ್ಡೈಜಿಪಾಕ್ಸೈಡ್ ಮತ್ತೆ ಕ್ಲಿನಿಡಿಯಂ ಬ್ರೋಮೈಡ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಇಕ್ವಿರೆಕ್ಸ್ ಟ್ಯಾಬ್ಲೆಟ್, ಸ್ಪ್ಯಾಸ್ರೆಕ್ಸ್ ಟ್ಯಾಬ್ಲೆಟ್, ಸ್ಪ್ಯಾಸ್ರಿಲ್ ಟ್ಯಾಬ್ಲೆಟ್, ಲಿಬ್ರೆಟೆಕ್ ಟ್ಯಾಬ್ಲೆಟ್, ಗಟ್ರೆಕ್ಸ್ ಟ್ಯಾಬ್ಲೆಟ್, ಲಿಬ್ರಾಕ್ಸ್ ಟ್ಯಾಬ್ಲೆಟ್. ಇದ್ರೊಳಗೂ ಸೇಮ್ ಕಂಟೆಂಟ್, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 35 ರೂಪಾಯಿದಾಗ 15 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಟ್ಯಾಬ್ಲೆಟ್ ನಾರ್ಮ್ಯಾಕ್ಸಿನ್ CCದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.